ಹೈ ಫ್ರೆಂಡ್ಸ್, ಬ್ಯಾಂಕ್ ಆಫ್ ಬರೋಡಾದಲ್ಲಿ 4,000 ಅಪ್ರೆಂಟಿಸ್ಶಿಪ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಈ ಒಂದು ಅರ್ಜಿಯನ್ನು ಇದೇ ತಿಂಗಳ ಫೆಬ್ರವರಿ 19ರಿಂದ ಮಾರ್ಚ್ 11ರವರೆಗೆ ಅಪ್ಲೈ ಮಾಡ್ಬೋದು. ಆ ಒಂದು ಅಭ್ಯರ್ಥಿಯು ತನ್ನದೇ ಆದ ಅಂದರೆ ಒಂದು ಹೋಮ್ ಸ್ಟೇಟ್ ಆ್ಯಂಡ್ ಹೋಮ್ ಡಿಸ್ಟಿಕ್, ತಮ್ಮ ರಾಜ್ಯದ ತಮ್ಮ ಒಂದು ಹೋಮ್ ಡಿಸ್ಟಿಕ್ ಆ ಒಂದು ತಮ್ಮ ಸ್ವಂತ ಜಿಲ್ಲೆ ಏನಿರ್ತದೆ ಆ ಒಂದು ಜಿಲ್ಲೆಯಲ್ಲಿ ಆಟೋಮೆಟಿಕ್ಕಾಗಿ ಆ್ಯಸ್ ಪರ್ ಆಧಾರ್ ID ಅದೇನಾಗ್ತದೆ ನಿಮ್ಮದು ಫಸ್ಟ್ ಚಾಯ್ಸ್ ಹೋಗ್ತದೆ. ಇಫ್ ಸಪೋಸ್ ನಿಮಗೆ ಆ ಒಂದು ಟ್ರೈನಿಂಗ್ ಸೀಟ್ ನಿಮ್ಮ ಒಂದು ಹೋಮ್ ಡಿಸ್ಟಿಕಲ್ಲಿ ಇಲ್ಲ ಅಂದರೆ ನೀವು ಅನದರ್ 2 more ಪ್ರಿಫರೆನ್ಸನ್ನು ಕೊಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಮಿನಿಮಮ್ ಏಜ್ ಬಂದುಬಿಟ್ಟು 20 ವರ್ಷ, ಮ್ಯಾಕ್ಸಿಮಮ್ 28. ತಮ್ಮ ಒಂದು ರಿಜಿಸ್ಟ್ರೇಷನನ್ನು ಈ ಒಂದು NAPS ಅಥವಾ NATS ಓಕೆ. ಸೊ ಈ ಒಂದು ವೆಬ್ಸೈಟಲ್ಲಿ ಅಥವಾ ಈ ಒಂದು ಪೋರ್ಟಲಲ್ಲಿ ಮಾಡ್ಬೋದು. ಸೊ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಡಿಗ್ರಿ ಇರ್ತದೆ, ಎನಿ ಡಿಗ್ರಿ. ಓಕೆ. ಆಮೇಲೆ 12 months ಆಫ್ ದಿ ಏನಪ್ಪ ಟ್ರೈನಿಂಗ್ ಇರ್ತದೆ, ಆನ್ ದ ಜಾಬ್ ಟ್ರೈನಿಂಗ್. ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಸೀಟ್ಸ್ ಪ್ರತಿಯೊಂದು ರಾಜ್ಯವಾರು ಟ್ರೈನಿಂಗ್ ಸೀಟ್ಗಳಿದಾವೆ. ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದುಬಿಟ್ರೆ ಒಟ್ಟಾರೆಯಾಗಿ 537, ಅದರಲ್ಲಿ SC ST OBC EWS UR ಮತ್ತು PWD ಕೂಡ ಇದ್ದಾವೆ. ಸೊ ಅಂದ್ರೂ ಮ್ಯಾಕ್ಸಿಮಮ್ 537 ಆ್ಯಸ್ ಕಂಪೇರ್ ಟು ಅದರ್ ಸ್ಟೇಟ್ಸ್. ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಹುದ್ದೆಗಳಿದ್ದಾವೆ. ಹೀಗೆ ಒಟ್ಟಾರೆಯಾಗಿ ವಿವಿಧ ಒಂದು ರಾಜ್ಯಗಳೊಡನೆ 4,000 ಒಂದು ಅಪ್ರೆಂಟಿಸ್ಶಿಪ್ಗಳನ್ನು ಕರೆದಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಈ 537 ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದಾವೆ ನೋಡಿ. ಬಾಗಲಕೋಟ್, ಬ್ಯಾಂಗ್ಳೂರು ರೂರಲ್, ಮ್ಯಾಕ್ಸಿಮಮ್ ಬ್ಯಾಂಗ್ಳೂರು ಅರ್ಬನಲ್ಲಿ ಇದಾವೆ 160 ಪೋಸ್ಟು. ಸೊ ಇದು ಮೊಟ್ಟ ಮೊದಲಿಗೆ ನೀವೇನು ಮಾಡಬೇಕು, ನಿಮ್ಮ ಒಂದು ಹೋಮ್ ಡಿಸ್ಟಿಕ್ಕಲ್ಲಿ ಅಂದರೆ ಇಫ್ ಸಪೋಸು ನೀವು ಈಗ ಬೆಳಗಾಂ ಇದ್ದೀರ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ 16 ಅದಾವೆ. ಓಕೆ, ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇದೆ ಹೋಗುತ್ತಾ. ಇಫ್ ಸಪೋಸ್ ನಿಮ್ಮ ಒಂದು ಯಾವುದೇ ಒಂದು ಸ್ಟೇಟಲ್ಲಿ ಈ ಕೊಟ್ಟಂಥ ಒಂದು ಆಪ್ಷನಲ್ಲಿ ನಿಮ್ಮದು ಒಂದು ಈ ಡಿಸ್ಟಿಕ್ ಇಲ್ಲ ಅಂದರೆ, ಇಫ್ ಸಪೋಸು ಮಡಿಕೇರಿ, ಕೊಡಗು ಇದೆ, ಮ್ಯಾಕ್ಸಿಮಮ್ ಎಲ್ಲ ಒಂದು ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯಾದಗಿರಿ ಇಲ್ಲ. ಓಕೆ. ಸೊ ಈ ಒಂದು ಯಾದಗಿರಿಯಲ್ಲಿ ಇಲ್ಲ ಅಂದರೆ ನೀವು ಅದರ್ ದ್ಯಾನ್ 2 ಅಂದರೆ ಇದನ್ನು ಬಿಟ್ಟು ಮತ್ತೆರಡು ಒಂದು ಈ ಬೇರೆ ಈ ವೇಕೆನ್ಸಿ ಏನಪ್ಪ ಜಿಲ್ಲೆಗಳನ್ನು ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ. ಸೊ ಮೊಟ್ಟ ಮೊದಲು ನಿಮ್ಮ ಒಂದು ಹೋಮ್ ಡಿಸ್ಟಿಕ್ಗೆ ಸೆಲೆಕ್ಟ್ ಆಗುತ್ತೆ ಫಸ್ಟು, ಆಮೇಲೆ ಇವೆರಡು. ಓಕೆ. ಆಮೇಲೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು, ಮೊಟ್ಟ ಮೊದಲು ಈ ಒಂದು ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಆದಂಥ ಗೌರ್ಮೆಂಟ್ ಆಫ್ ಇಂಡಿಯಾದು NATS, ಈ ಒಂದು NATS ಈ ಒಂದು ಪೋರ್ಟಲ್ ಇಲ್ಲಿ ನೋಡಿ ಸೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸೈಟ್ಗೆ ಹೋಗಿ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಆಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂತ ಅವೆಲ್ಲ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಮೊಟ್ಟ ಮೊದಲು ಆನ್ಲೈನ್ ಎಕ್ಸಾಮಿನೇಷನ್ ಆಗ್ತದೆ. ಆಮೇಲೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾರೆ. ಆಮೇಲೆ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ಅಂದರೆ ನಿಮ್ಮ ಒಂದು ರಾಜ್ಯದ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ಏನಪ್ಪ ಆ ಒಂದು ಲ್ಯಾಂಗ್ವೇಜ್ ಇಫಿಷಿಯನ್ಸಿ ಟೆಸ್ಟ್ ಇರ್ತದೆ. ಸೊ ಇಲ್ಲಿ ಆನ್ಲೈನ್ ಎಕ್ಸಾಮಲ್ಲಿ ಎಲ್ಲ 25 ಅಂತ ಡಿಫ್ರೆಂಟ್ 4 ಸೆಕ್ಷನ್ ಇರ್ತಾವೆ. ಸೊ ಸೇಮ್ ಆ್ಯಸ್ ಪರ್ ದ IBPS ಎಕ್ಸಾಮ್. ಓಕೆ. ಸೊ ಈ ಒಂದು ಎಕ್ಸಾಮು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರ್ತದೆ. ಓಕೆ. ಸೊ ಈ ಒಂದು ಎಕ್ಸಾಮಲ್ಲಿ ಯಾರು ಒಂದು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವರು ಏನಪ್ಪ ಮ್ಯಾಕ್ಸಿಮಮ್ ಒಂದು ಕ್ವಾಲಿಫೈ ಆದಂಗೆ. ಸೊ ಇದೊಂದು ಮತ್ತೊಂದು ವಿಶೇಷತೆ ಏನಂದರೆ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ಸ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್. ಯಾವುದೇ ಥರದ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆನಾ. ಆಮೇಲೆ ದ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್. ಈಗ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನಿಮಗೆ ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡಲಿಕ್ಕೆ ಮತ್ತು ತಿಳಿದುಕೊಳ್ಳಲಿಕ್ಕೆ, ಅಂಡರ್ಸ್ಟ್ಯಾಂಡಿಂಗ್, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನಿ ಒನ್ ಆಫ್ ದಿ ಸ್ಪೆಸಿಫೈಡ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ್ಯಾಟ್ ಸ್ಟೇಟ್. ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿ ಯಾವಿದಾವಪ್ಪ, ದ ಒನ್ ಆ್ಯಂಡ್ ಓನ್ಲಿ ಕನ್ನಡ. ಸೊ ಈ ಒಂದು ಕನ್ನಡ ಲ್ಯಾಂಗ್ವೇಜನ್ನು ನೀವು ಈ ಎಲ್ಲ ಥರದ ಅದು ಓದು, ಬರಹ, ಮಾತನಾಡುವುದು ಮತ್ತು ತಿಳಿದುಕೊಳ್ಳುವುದು ಇದೆಲ್ಲ ಬರಬೇಕು ನಿಮಗೆ. ಓಕೆನಾ. ಮಸ್ಟ್ ಆ್ಯಂಡ್ ಶುಡ್. ಇದೆಲ್ಲ ಆದಮೇಲೆ ಮೆಡಿಕಲ್ ಫಿಟ್ನೆಸ್ ಇರ್ತದೆ. ಏನು ಅಷ್ಟೊಂದು ಏನಿರೋದಿಲ್ಲ, ಟೆನ್ಷನ್ ತೊಗೋಬೇಡಿ.
ಫೈನಲ್ ಸೆಲೆಕ್ಷನು. ಆಮೇಲೆ ವೇಟ್ ಲಿಸ್ಟ್ ಕೂಡ ಇರ್ತದೆ. ಇಲ್ಲಿ ನಿಮ್ಮದು ಸ್ಟೈಫಂಡ್ ಎಷ್ಟಿರ್ತದೆ ಅಂದರೆ ಈಗ ಮೆಟ್ರೋ ಮತ್ತು ಅರ್ಬನ್ ಬ್ರಾಂಚಸ್. ಮೆಟ್ರೋ ಅಂದರೆ ಈಗೇನು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಅರ್ಬನ್ ಬ್ರಾಂಚಸ್. ಅರ್ಬನ್ ಅಂದ್ರೇನು ಈ ಒಂದು ಈ ಡಿಸ್ಟಿಕ್ ವೈಸ್. ಓಕೆ, ಪ್ರತಿ ಜಿಲ್ಲೆಯಲ್ಲಿ ಏನು ಸಿಗ್ತದೆ, ಒಂದು ಜಿಲ್ಲೆಯ ಒಂದು ಮೇನ್ ಸೆಂಟರಲ್ಲಿ ಏನು ಸಿಗ್ತದೆ ಅವರಿಗೆ 15,000 ಸಿಗ್ತೈತಿ ಪರ್ ಮಂತ್. ರೂರಲ್ ಮತ್ತು ಸೆಮಿ ಅರ್ಬನ್ ಇದ್ದರೆ ಅಂದರೆ ಗ್ರಾಮೀಣ ಭಾಗ ಮತ್ತು ಸೆಮಿ ಅರ್ಬನ್, ಸ್ವಲ್ಪ ತಾಲೂಕು ಮಟ್ಟದಲ್ಲಿದ್ದರೆ, ಸ್ವಲ್ಪ ಗ್ರಾಮೀಣ ಸ್ವಲ್ಪ ಒಂದು ಈ ಅರ್ಬನ್ ಅಥವಾ ಸಿಟಿ ಲೆವೆಲ್ ಇತ್ತಂದರೆ 12,000 ಇರ್ತದೆ. ಓಕೆನಾ. ಆಮೇಲೆ ಕೊನೆಯದಾಗಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಷ್ಟಿರ್ತದೆ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ 400, SC/ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ 600, ಆಮೇಲೆ ಜನರಲ್ EWS ಮತ್ತು OBC ಕ್ಯಾಂಡಿಡೇಟ್ಸ್ಗೆ 800 ಇರ್ತದೆ. ಓಕೆ, ಸೊ ಇದಿಷ್ಟು ಈ ಒಂದು ಬ್ಯಾಂಕ್ ಆಫ್ ಬರೋದಾದ ಅಪ್ರೆಂಟಿಸ್ಶಿಪ್ ಈ ಒಂದು ಹುದ್ದೆಯ ಒಂದು ವಿವರಣೆ ಆಗಿತ್ತು. ಮುಂದಿನ ಒಂದು ಸೆಷನಲ್ಲಿ ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಅದು ಕೂಡ ಒಂದು ಅನೌನ್ಸ್ ಮಾಡಿದ್ದಾರೆ, ಅದನ್ನು ಚರ್ಚೆ ಮಾಡುವ. ನಮಸ್ಕಾರ.